ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ಟೀಚೆ. ಇವತ್ತು ಬೆಳಗ್ಗೆ ಎದ್ದು ಬ್ರಷ್ ಮಾಡಿ ನಮ್ಮ ಮಗುವಿಗೆ ಬ್ರಷ್ ಮಾಡಿಸಿ ನಾನು ರೆಡಿ ಆಗೋದಕ್ಕೆ ಟೈಮ್ ಆಯಿತು. ನಂತರ ನಮ್ಮ ಮಕ್ಕಳನ್ನ ರೆಡಿ ಮಾಡಿಸಿ ತಲೆ ಬಾಚಿ ನಾನು ಸ್ನಾನ ಮಾಡಿ ರೆಡಿ ಆದೆ. ಬಟ್ಟೆ ಹಾಕ್ಕೊಂಡು ರೆಡಿ ಆಗ್ತಾಯಿದ್ರೆ ನಮ್ಮ ವೈಫು ಟೀನ ತೊಗೊಂಬಂದರು. ಟೀ ತೊಗೊಂಬಂದೆ. ಟೀನ 2-3 ಸಿಪ್ಪು ಕುಡಿದೆ. ಟೀ ಕುಡಿದ್ಮೇಲೆ ಟೀ ಬಿಸಿ ಆಗಿತ್ತು. ಚಳಿಗೆ ಸ್ವಲ್ಪ ಕಮ್ಮಿ ಆಯಿತು. ಟೀ ಕುಡಿದಾದ ನಂತರ ನಾನು ತಲೆನ ಬಾಚ್ಕೊಳ್ತಾ ಇದ್ದೆ. ತಲೆ ಬಾಚ್ಕೊಂಡು ನಂತರ ಕುಂಕುಮ ಇಟ್ಕೊಳ್ಳೋಕ್ಕೆ ನೋಡಿದೆ. ಕುಂಕುಮ ಎಲ್ಲಿರಲಿಲ್ಲ. ಸೊ ಕುಂಕುಮ ಬಾಗಿಲ ಮೇಲೆ ಇತ್ತು. ಬಾಗಿಲ ಮೇಲೆ ನಮಸ್ಕೊಂಡು ಕುಂಕುಮನ ಇಟ್ಕೊಂಡೆ. ಹಣೆಗೆ ಕುಂಕುಮ ಇಟ್ಕೊಂಡಿದ್ದಾಗಿದ್ದ ನಂತರ ಮಕ್ಕಳನ್ನ ಕರ್ಕೊಂಡು ಸ್ಕೂಲ್ಗೆ ಹೋಗ್ಬಿಟ್ಟೆ. ಸ್ಕೂಲ್ ಹತ್ರ ಡ್ರಾಪ್ ಮಾಡೋದಕ್ಕೆ ಅವ್ರನ್ನ ಸ್ಕೂಲ್ ಹತ್ರ ಡ್ರಾಪ್ ಮಾಡೋಣ ಅಂತ ರೋಡಲ್ಲಿ ಕರ್ಕೊಂಬರ್ತಾಯಿದ್ದೆ. ರೋಡನ್ನ ಕ್ರಾಸ್ ಮಾಡಿಸ್ಬಿಟ್ಟು ಸ್ಕೂಲ್ ಹತ್ರ ಡ್ರಾಪ್ ಮಾಡಿಬಿಟ್ಟು ಹಂಗೆ ನಾನು ರೋಡಲ್ಲಿ ನಡ್ಕೊಂಬರ್ತಾಯಿದ್ರೆ ಇಡ್ಲಿ ತಿಂದ್ಕೊಂಡು ಹಂಗೆ ಆಫೀಸ್ಗೆ ಬಂದಿದ ತಕ್ಷಣ ಕೆಲಸ ಏನಪ್ಪ ಅಂದರೆ ಮಜ್ಜಿಗೆ ಮಾಡಬೇಕಾಗಿತ್ತು. ಮಜ್ಜಿಗೆ ಅಂದರೆ ನಾರ್ಮಲ್ ಮಜ್ಜಿಗೆ ಅಲ್ಲ, ಮಸಾಲೆ ಮಜ್ಜಿಗೆ. ಅದಕ್ಕೆ ಪುದೀನ ಬೇಕಾಗಿತ್ತು. ಪುದೀನ ಚೆನ್ನಾಗಿ ತೊಳೆದು ಗ್ರೈಂಡರಲ್ಲಿ ಸ್ವಲ್ಪ ಮಜ್ಜಿಗೆ ಹಾಕಿ ಕರ್ಡ್ ಹಾಕಿದ ನಂತರ ಅದಕ್ಕೆ ಸ್ವಲ್ಪ ಉಪ್ಪು, ಸ್ವಲ್ಪ ಜೀರಿಗೆ, ಸ್ವಲ್ಪ ಮೆಣಸಿನ್ಕಾಯಿ ಚಿಕ್ಕ ಪೀಸು, ಸ್ವಲ್ಪ ಶುಂಠಿನ ಅದರೊಳಗಡೆ ಹಾಕಿದೆ. ಶುಂಠಿ ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡಿದ ನಂತರ ಒಂದು 5 ಮಿನಿಟ್ಸ್ ಆದಮೇಲೆ ಅದು ಚೆನ್ನಾಗಿ ಗ್ರೈಂಡ್ ಆದಮೇಲೆ ಅದನ್ನು ತೆಗೆದು ಒಂದು ಬೌಲಲ್ಲಿ ಹಾಕ್ಬಿಟ್ಟು ಆಲ್ರೆಡಿ ಇನ್ನೊಂದು ಸ್ವಲ್ಪ ಒಂದು 1/2 ಲೀಟ್ರ್ ಕರ್ಡ್ನ ಚೆನ್ನಾಗಿ ಗ್ರೈಂಡ್ ಮಾಡಿಕೊಂಡು ಅದರೊಳಗಡೆ ಹಾಕಿ ಮಿಕ್ಸ್ ಮಾಡಿ ಟೇಸ್ಟ್ ಮಾಡಿದೆ. ಟೇಸ್ಟ್ ಮಾತ್ರ ಸೂಪರಾಗಿತ್ತು. ನಮ್ಮ ಬಾಸ್ಗೂ ಕೊಡಿಸಿದೆ. ಅವರು ಟೇಸ್ಟ್ ಸೂಪರಾಗಿತ್ತು ಅಂತ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನೋಡಿ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ. ಜೈ ಕರ್ನಾಟಕ, ಸೈನಿಂಗ್ ಆಫ್ ಯುವರ್ ಟಿ ಜೆ.